ಅದನ್ನೇ ಮೈಂಟೈನ್ ಮಾಡಬೇಕು. ಪತ್ರಿಕಾ ಮಾಧ್ಯಮದವ್ರಿಗೆಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ರವಿವರ್ಮ ಸಾರು ಎಲ್ಲರಿಗೂ ಮಾಸ್ಟರ್ ಆಗಿರ್ಬೋದು, ಎಲ್ಲರಿಗೂ ಡೈರೆಕ್ಟರ್ ಆಗಿರ್ಬೋದು. ನನಗೂ ಅವರೊಬ್ಬರು ಮನೆ ಸದಸ್ಯರಲ್ಲಿ ಒಬ್ಬ ಬ್ರದರ್ ಥರ ಅವರು. ನನಗೆ ಪ್ರತಿಯೊಂದರಲ್ಲೂ ಕೂಡ ಸಪೋರ್ಟಿವ್ ಆಗಿ ನಾನು ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಮ್ಮಿ ನಾನು ಇನ್ನೂ ಮ್ಯಾನೇಜರ್ ಆಗೋಕ್ಕೆ ಮೊದಲಿಂದನೂ ನನಗೆ ಪರಿಚಯ ಇದೆ. ಅಲ್ಲಿಂದನೂ ಇವತ್ತಿನವರೆಗೂ ಅಲ್ಲಿ ಏನು ಪರಿಚಯದಲ್ಲಿ ನಾನು ಮೊದಲು ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದು ಈ ಕ್ಷಣದವರೆಗೂ ನಾನು ಬಂದು ಹೆಚ್ಚು ಕಮ್ಮಿ ಒಂದು 20-25 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಇವತ್ತಿನವರೆಗೂ ಅವ್ರು ಅದೇ ಒಂದು ನನ್ನ ಬಾಂಡಿಂಗ್ ಅಂತ ಇಟ್ಕೊಂಡು ಬಂದಿದ್ದಾರೆ. ಈ ಒಂದು ಕತೆ ಮಾಡಿದಾಗ ಇದನ್ನೊಂದು ಈ ಸಿನಿಮಾ ಮಾಡ್ತಾಯಿದ್ದೀವಿ ಅಣ್ಣ, ಈ ಥರ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂದ್ರೆ ಎರಡನೇ ತಾಟಿಲ್ಲ. ಯಾಕಂದರೆ ಒಂದು ಸಂಘ ಅಂತ ಓಪನ್ ಮಾಡಿದ್ರೆ ಆ ಅಧ್ಯಕ್ಷರು ಅನ್ನೋರು ನಮ್ಮವರೇ ಆದಾಗ ನಮಗೆ ಸಂತೋಷ. ಆ ಅಧ್ಯಕ್ಷನ ಪೋಸ್ಟ್ ಅನ್ನೋದೇ ನಾವು ರವಿವರ್ಮ ಸಾರ್ ಕೊಟ್ಟಿರೋದು. ಯಾಕಂದರೆ ಅವ್ರು ಯಾವ ರೀತಿ ಎಂಟೈರ್ ಟೀಮನ್ನ ಆ್ಯಸ್ ಎನ್ ಒಂದು ಟೀಮ್ ಥರ ನಮ್ಗೆ ಯಾವುದೋ ಅಬ್ಜೆಕ್ಷನಬಲ್ ಸಾಕಷ್ಟು ಇತ್ತೀಚೆಗೆ ಸಾಕಷ್ಟು ನಾವು ಪ್ರೊಡಕ್ಷನ್ಗಳು ಅಟೆಂಡ್ ಮಾಡ್ತೀವಿ. ಆ ಪ್ರೊಡ್ಯೂಸರ್ಸ್ನ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ, ಅವರೊಬ್ಬ ಕ್ಯಾಶರ್ ಇಟ್ಟಿರೋರನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಸಮಸ್ಯೆಗಳು ನಮ್ಮಲ್ಲಿ ಅಟೆಂಡ್ ಮಾಡ್ತೀವಿ ನಾವು. ಅಂಥದ್ರಲ್ಲಿ ನಮ್ಗೆ ಅಲ್ಲಿನ ಒಂದು ಸ್ವತಂತ್ರನೇ ಬೇರೆ ರೀತಿ ಇತ್ತು. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಇರ್ಬೋದು, ಒಂದು ಲೊಕೇಶನ್ಸ್ ಇರ್ಬೋದು, ಟಫ್ ಲೊಕೇಶನ್ಸೇ. ಆ್ಯಕ್ಚುಲಿ ಇತ್ತೀಚೆಗೆ ನಾವು ಪರ್ಮಿಷನ್ಸ್ ತೊಗೊಳ್ಳೋದು ತುಂಬ ಕಷ್ಟ ಇದೆ ಇವಾಗ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದೇನೋ ಸರ್ಕಾರದವರು ಏನೋ ಮಾಡಿಬಿಟ್ರು, ಬಟ್ ಪ್ರೊಡ್ಯೂಸರ್ಸ್ಗೆ ಎಷ್ಟು ತೊಂದರೆ ಆಗ್ತಾಯಿದೆ, ನಿರ್ಮಾಪಕರಿಗೆ, ಡೈರೆಕ್ಟರ್ಗಳಿಗೆ, ಒಬ್ಬ ಆರ್ಟಿಸ್ಟ್ಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅದರಿಂದ ಅನ್ನೋದು ಪ್ರತ್ಯುತ್ತರವಾಗಿ ನಮ್ಮ ಚೇಂಬರ್ ಕಡೆಯಿಂದನೂ ನಾವು ಹೇಳ್ಬೇಕಾದ್ರೆ ಇದನ್ನು ಒಂದು ಸ್ವಲ್ಪ ಸೈಡ್ಲ ಮಾಡಬೇಕಾಗುತ್ತೆ. ನಾವು ಫಾರೆಸ್ಟ್ ಪರ್ಮಿಷನ್ ಹಾಕ್ಬೇಕಾದ್ರೆ 1 ತಿಂಗಳು 1.5 ತಿಂಗಳು ಆಗ್ತಾಯಿದೆ. ಆರ್ಟಿಸ್ಟ್ ಡೇಟ್ಗಳು ನಮ್ಗೆ ಸಿಗೋದಿಲ್ಲ, ಟೆಕ್ನಿಷಿಯನ್ ಡೇಟ್ಗಳು ಸಿಗೋದಿಲ್ಲ. ಡೇವಿಡ್ ಸರ್ ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂತಂದ್ರೆ ಈಗಿನ ಆ್ಯಕ್ಚುಲಿ ಪ್ರತಿ ಶೆಡ್ಯೂಲ್ಗೂ ಬಂದಾಗ ಇವ್ರ ಡೇಟ್ ಇಟ್ಕೊಂಡು ನಾವು ರಾಜ್ಬಿ ಶಾರನ್ನ ಕರ್ಕೊಂಡು ನಾವು ಒಂದು ಶೆಡ್ಯೂಲ್ ಮಾಡ್ತಾಯಿದ್ದೆವು. ಬಿಕಾಸ್ ಆಫ್ ನಮ್ಗೆ ಏನಾಗ್ತಿತ್ತು, ನಮಗೆ ಇಲ್ಲ ಇರೋ ಫ್ಯಾಕ್ಟ್ ಹೇಳ್ತಿದ್ದೀನಿ ನಾನು, ಏನು ರವಿ, ಆ ಥರದ್ದು ಸಮಸ್ಯೆಗಳು ಸಾಕಷ್ಟು ಆಯಿತು. ಯಾಕಂದರೆ ಕ್ಯಾಮ್ರಾಮನ್ ಅಲ್ವಾ, ಅದಕ್ಕೆ ಸರ್ ಕೇಳಿ ಮಾಡ್ತಾಯಿದ್ರು ಹೇಳಿ ಅದನ್ನ ಇವ್ರ ಶೆಡ್ಯೂಲ್ಸ್ ನೋಡ್ಕೊಂಡು ನಾವು ಶೆಡ್ಯೂಲ್ ಮಾಡೋ ಥರದ್ದಾಯಿತು. ಯಾಕಂದರೆ ಒಂದು ಮೇನ್ ವಿಷಯಕ್ಕೆ ಬರ್ಬೇಕಂದ್ರೆ ರಾಜ್ಬಿ ಸರ್ ಕೂಡ ಅವ್ರು ಸಾಕಷ್ಟು ಅನುಭವ. ಅವ್ರು ಆ್ಯಕ್ಚುಲಿ ಪರಿಣಿತರು, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಸಾಕಷ್ಟು 1-2-3 ಲ್ಯಾಂಗ್ವೇಜಸಲ್ಲಿ ಮಾಡಿ ಅವರು ರೆಕಗ್ನೈಸ್ ಆಗಿರೋಂಥ ಆರ್ಟಿಸ್ಟ್. ಇದಕ್ಕೆ ಬಂದಾಗ ಹೊಸ ಸ್ಟೂಡೆಂಟ್ ಥರನೇ ಇದ್ದರು ಅವ್ರು. ನಮಗೆ ಹೊಸ ಡೈರೆಕ್ಟರ್ ಇದ್ದಾರೆ, ನಾನೊಂದು ಸ್ವಲ್ಪ ಏನೋ ಹೇಳ್ಕೊಡ್ಬೇಕು ಅವ್ರಿಗೆ. ಒಂದು ಅಡ್ವೈಸ್, ಒಂದು ವರ್ಡ್ ಕೂಡ ನಾನು ಅವ್ರ ಬಾಯಿಂದ ರವಿ ಡೈರೆಕ್ಟ್ರಿಗೆ ಹೇಳಿದ್ದು ನಾನು ಕೇಳ್ಪಡಲಿಲ್ಲ. ಬಟ್ ಅಂಥ ಒಂದು ಬಾಂಡಿಂಗ್ ಇಟ್ಕೊಂಡು ಬಂದರೆ, ಯಾಕಂದರೆ ಅವರು ಒಪ್ಪಿದ್ರೆ ಮಾತ್ರ 100% ಅದಕ್ಕೆ ವಿಲೀನ ಆಗ್ತಾರೆ ಅನ್ನೋದಕ್ಕೆ ನಾನು ಪ್ರಾಕ್ಟಿಕಲಾಗಿ ಈ ಸಿನಿಮಾದಲ್ಲಿ ನಾನು ನೋಡಿದೆ. ಅವರಿಗೆ ಪ್ರತಿಯೊಂದು ಫಾರೆಸ್ಟ್ ಆಗ್ಬೋದು, ಅನುಕೂಲ ಅನಾನುಕೂಲ ಸಾಕಷ್ಟು ಇದ್ದರೂ ಕೂಡ ನಮಗೆಲ್ಲ ಪ್ರಯೋಜನ ಇತ್ತು. ಕೆಲವು ಕಡೆ ನಡ್ಕೊಂಡು ಹೋಗ್ಬೇಕಿತ್ತು, ಒಂದು 5-6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಅಂಥದ್ರಲ್ಲಿ ಕೂಡ ಒಂದು ದಿವಸ ಕೂಡ ನಮ್ಗೆ ಬೇಜಾರಾಗ್ದಂಗೆ ಒಂದು ಅನ್ಯೂನ್ಯವಾಗಿ ಮಾಡಿಕೊಟ್ರು ಈ ಸಿನಿಮಾಗೆ ನಮ್ಗೆ. ಯಾಕಂದರೆ ನಮ್ಮ ಟೀಮು ಅಂತ ಬಂದಾಗ ಟೀಮವ್ರ ಸಹಕಾರ ಅನ್ನೋದು ನಿಮ್ಮದೇ ಬೇಕಾಗಿರೋದು ನಮಗೆ. ಯಾಕಂದರೆ ರವಿವರ್ಮ ಸರ್ ಒಬ್ರು ಗೆದ್ದರೆ ಅವ್ರು ಇನ್ನೆಲ್ಲೂ ಹೋಗಲ್ಲ, ಇದೇ ಇಂಡಸ್ಟ್ರಿಯಲ್ಲೇ ಇಲ್ಲೇ ಸುತ್ತಾ ಇರ್ತಾರೆ. ಅದು ನಮ್ಮಂಥವ್ರನ್ನೇ ಇಟ್ಕೊಂಡು ಒಂದು ಟೀಮ್ ಮಾಡಬೇಕು ಅಂತ ಹೋಗಿದ್ದಾರೆ. ಅವ್ರ ಉದ್ದೇಶ ತುಂಬ ಇಷ್ಟ ಆಯಿತು. ನಾನು ಮೊದಲನೇ ಪತ್ರಿಕಾ ಸಂಪರ್ಕದಲ್ಲಿ ಮಾಡಬೇಕಾದ್ರೂ ಕೂಡ ಮುಹೂರ್ತದಲ್ಲಿ ಕೂಡ ನಾನು ಇದನ್ನೇ ಹೇಳಿದ್ದೆ. ಅವರೊಬ್ಬ ಟೆಕ್ನಿಕಲ್ ಟೀಮ್ನೇ ನೋಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಫಸ್ಟು ಬಂದಾಗ ಒಂದು ಸ್ಟಡಿ ಕ್ಯಾಮ್ ಅನ್ನೋ ಇರ್ಬೋದು, ಒಂದು ರಿಗ್ ಇರ್ಬೋದು, ಈ ಥರದ್ದು ಇವರಿಂದನೇ ನಮಗೆ ಪರಿಚಯಗಳಾಗಿದ್ದು. ನಮಗೇನೋ ಸ್ಪೆಷಲ್ ಅಯ್ಯೋ ರವಿವರ್ಮ ಅವ್ರನ್ನ ಹಾಕೊಂಡ್ರೆ ಅವ್ರು ಯಾವುದೋ ಬಾಂಬೆ ಕಮಿಟಿ ಇಲ್ಲ, ಇಲ್ಲೇ ಕ್ರಿಯೇಟ್ ಮಾಡಿದ್ರು, ಇಲ್ಲೇ ತಯಾರು ಮಾಡಿದ್ರು, ಇಲ್ಲೇ ಅದೇ ಥರನೇ ಒಂದು ಟೀಮನ್ನು ರೆಡಿ ಮಾಡಿದ್ರು. ಅನಿರುದ್ಧ ಅನ್ನೋರು ಒಂದು ಒಳ್ಳೆ ಆರ್ಟಿಸ್ಟಿಗೆ ಒಂದು ಎಸ್ಟಾಬ್ಲಿಷ್ಮೆಂಟಾಗಿ ಕಾಣೋದಂದರೆ ಈ ಸಿನಿಮಾದಲ್ಲಿ ಕಾಣ್ತಾರೆ. ಅವರು ಅಷ್ಟೇ ಡೆಡಿಕೇಶನ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ಇಲ್ಲಂದರೆ ಅಲ್ಲಿ ರವಿವರ್ಮ ಸರ್ ಬಂದರೆ ಆ್ಯಕ್ಚುಲಿ ತುಂಬ ರಿಸ್ಕಿ ಅನ್ನೋದೇ ಗೊತ್ತು. ಆ ರಿಸ್ಕಿನೇ ಅವ್ರು ಚಾಲೆಂಜಾಗಿ ತೊಗೊಂಡ್ರು ಈ ಸಿನಿಮಾದಲ್ಲಿ. ಅದಕ್ಕೆ ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಈ ಸಿನಿಮಾದಲ್ಲಿ. ನಾನು ಕೆಲವು ರವಿ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡೆ, ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಹೇಳ್ತೀನಿ, ಈ ಸಿನಿಮಾಗೆ ಮುಗಿಯೋವರೆಗೂ ಕೊನೆ ಹಂತದವರೆಗೂ ಏನು ಫೆಬ್ರವರಿ 6ನೇ ತಾರೀಕು ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮ ಸಹಕಾರ ಅನ್ನೋದು ಬೇಕು. ಕಲಾವಿದರಲ್ಲಿ ಸಿದ್ದು ಇರ್ಬೋದು, ನಮ್ಮ ಗೌತಮ್ ಇರ್ಬೋದು, ಸಾಕಷ್ಟು ಒಂದು ಟೀಮ್ ಹೇಳ್ತಾ ಹೋದರೆ ಅದು ಡೈರೆಕ್ಟರ್ ಹೇಳ್ದಂಗೆ ಒಂದು ಲೀಸ್ಟೇ ಇದೆ. ಅದಕ್ಕೊಂದು ಕಾಲ್ ಶೀಟ್ ಬೇಕು ಅಂತ ಹೇಳ್ತೀನಲ್ಲ, ನಮ್ಮ ಭಾಷೆಯಲ್ಲಿ ಒಂದು ಕಾಲ್ ಶೀಟ್ ಕೊಡ್ಬೇಕಾದ್ರೆ ಅದು ಬಾಟ ಕೊಡಬೇಕಾಗ್ತದೆ. ಆ ಬಾಟ ಕೊಡ್ಬೇಕು. ಸತ್ಯ ಅವ್ರು ಕೇಳ್ದಂಗೆ ಇದು ರವಿವರ್ಮನ್ ಸಿನಿಮಾ ಅಂತಂದ್ರಲ್ಲ, ರವಿವರ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಸೇರಿದ್ದಾರೆ. ಇವಾಗ ರಾಜನ್ ಇರ್ಬೋದು, ಆನಂದ್ ಇರ್ಬೋದು, ಪ್ರತಿ ಒಬ್ಬೊಬ್ಬ ಮೇನ್ ಟೆಕ್ನಿಷಿಯನ್ಸ್ ಇವಾಗ ಇಲ್ಲಿದ್ದಾರೆ. ನನ್ನ ಡೈರೆಕ್ಷನ್ ಟೀಮ್ ಬಂದ್ರಪ್ಪ, ಎಲ್ಲ ಡೈರೆಕ್ಷನ್ ಟೀಮ್ ಬಂದ್ರೆ ಇಲ್ಲಿ ಹಿಂದೆಗಡೆ ಬನ್ನಿ ಎಲ್ಲ ಬನ್ನಿ, ಎಲ್ಲ ಇಷ್ಟು ಜನ ಡೈರೆಕ್ಷನ್ ಟೀಮು, ಮತ್ತೆ ನಮ್ಮ ಸಿದ್ದು ಅವ್ರ ಆ್ಯಕ್ಟ್ರು. ಬನ್ನಿ ರಾಣ ಬಾಪ ಕ್ಯಾಮ್
ಬನ್ನಿ ಎಲ್ಲ ಬನ್ನಿ. ಮಂಜಾ ನೋಡಿ, ಮಂಜು ಅಂತ ಹೇಳಿದ್ರೆ ಇವನೇ EP ಸಿನಿಮಾ ಪೂರ್ತಿ ಇನ್ಚಾರ್ಜ್ ನೋಡ್ಕೊಂಡಂತ ವ್ಯಕ್ತಿ. ಇವಾಗ ನೋಡಿ, ಈ ಸಿನಿಮಾ ಹಿಂದೆ ಇರೋರು ಇವ್ರು ಬರೀ ಜಸ್ಟ್ ಒಂದು 50% ಜನಗಳು. ಅಂದರೆ ಏನಂದರೆ ಇದು ಜಸ್ಟ್ ನಿಮ್ಗೆ ಇವತ್ತು ನಮ್ಮದೊಂದು ಬರ್ತ್ಡೇ ಇತ್ತು, ಒಂದು ಇಂಟ್ರಡಕ್ಷನ್ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋಣ, ನನ್ನ ಟೀಮ್ ಏನು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಕೊಳ್ಳೋಣ ಅಂತ ಒಂದು ಇದು ಮಾಡಿದಷ್ಟೇ. ನೆಕ್ಸ್ಟ್ ಇದಕ್ಕಿಂತ ಒಂದು ಬೇರೆ ರೀತಿಯಲ್ಲಿ ನಮ್ಮ ರಾಜ್ ಸರ್ ಜೊತೆ ಎಲ್ಲ ಆ್ಯಕ್ಟರ್ಸ್ಗಳ ಜೊತೆ ಒಂದು ಕರೆದಿ ಒಂದು ಪ್ರೆಸ್ ಮೀಟು ಒಂದು ಮಾಡ್ತೀವಿ. ಈ ಇಷ್ಟು ಜನ ಸಹಕಾರ ಇಲ್ಲ ಅಂತಂದಿದ್ರೆ ರಕ್ಕಸಪುರದವಳು ಇಲ್ಲ. ಯಾಕೆ ಇಷ್ಟು ದಿವಸ ಏನು ಬರೀ ಆ್ಯಕ್ಟ್ರು ಅದು ಇದು ಅಂತ ಅನ್ಕೊಂತೀವಿ ನಾವು. ಬಟ್ ಯಾವ ನಿರ್ಮಾಪಕರೇ ಆಗಿರಲಿ, ಯಾರು ಇವಾಗ ನನ್ನ ಹತ್ರ ದುಡ್ಡಿದೆ ಅಂದ್ರೆ ನಾನು ದುಡ್ಡು ತಂಬಿಡ್ಬೋದು, ಬಟ್ ಆ ದುಡ್ಡು ಜೊತೆಗೆ ಕಷ್ಟಪಡೋ ವ್ಯಕ್ತಿಗಳು ಬೇಕು. ಆ ಟೀಮೇ ಇವ್ರುಗಳೆಲ್ಲ, ಇವ್ರುಗಳ ಸಹಕಾರನೇ ರಕ್ಕಸಪುರದು, ಅದಂತ ಹೇಳಕ್ಕೆ ಇಷ್ಟಪಡ್ತೀನಿ.